ಅಯ್ಯೋ ಇಲ್ಲಿದಳವ. ನಾನು ಅಲ್ಲೆಲ್ಲ ಹುಡಿಕ ಬಂದಲ್ಲ. ನಾ ಏನು ಬೆಳಿಗ್ಗೆ ಎದ್ದು ನೋಡಿದ್ರೆ ರೂಮಲ್ಲೂ ಕಾಣಿಸ್ತಾ ಇಲ್ಲ, ಇತ್ತಾಗಿ ಅಡುಗೆ ಮನೇಲೂ ಇಲ್ಲ, ಎಲ್ಲೋದ್ಲು ಅಂತ ಇತ್ತಲ್ಲಿ ಬಂದು ಕೂತಾಳಲ್ಲ. ಇದಕ್ಕೆ ಹಿಂಗೆ ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ಏನು ಯೋಚನೆ ಮಾಡ್ಕೊ ಕೂತಿದ್ದಳು. ತಡಿಕೆ ಹೇಳ್ತೀನಿ ಏನಾಗಿದ್ದು. ಮಗ ಕವನ ಕವನ ಏಳು ಆಂಟಿ. ಅಲ್ಲ ಕಣವ, ನಾನು ಅಟ್ಟಿ ಎಲ್ಲ ನುಡುಕಿ ಇದೇನು ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲತ್ತ ಹುಡಿಕಂದು ಈಗ ಇತ್ಲಲ್ಲಿ ನೋಡಿದ್ರೆ ನನಗೆ ಸಾಕು. ಇದೇನೋ ಯೋಚನೆ ಮಾಡ್ಕೊ ಕೂತಿದೆ, ತಲೆ ಮೇಲೆ ಆಕಾಶನೇ ತಲೆ ಮೇಲೆ ಬಿದ್ದವ್ರಂಗೆ ಯೋಚನೆ ಮಾಡ್ಕೊ ಕೂತಿದೆ ಅಲ್ಲವ. ಏನಾಯ್ತವ? ಹಾಂ ಅಯ್ಯೋ ಏನೂ ಇಲ್ಲ ಬಿಡ ಆಂಟಿ, ನಮ್ಮ ಮನೆ ಬರೋಕ್ಕೆ ಯಾರೋಣೆ. ಅಯ್ಯೋ ಅಂಥದ್ದೇನಾಯ್ತು ಮಗ? ಅದಕ್ಕೆ ಹಂಗೆ ಆಡ್ತಿದ್ದೆ ನೀನು? ಅದಕ್ಕೆ ಹಿಂಗೆ ಬಂದು ಹಿಂಗೆ ಕೂತಿದ್ದೆ ನೀನು? ಏನಾಯ್ತು? ನೀನು ಏಳದ್ನೆಲ್ಲ ಕೇಳ್ದಿಯಾ ಕಾಂತನ? ಏನಾಯ್ತವ? ಅಯ್ಯೋ ಏನಾದ್ದು ಬಿಡ ಆಂಟಿ, ಇನ್ನು ಸಾಯ್ದೇನೆ ಬದುಕಿವಿಯಲ್ಲ, ಏನು ಮಾಡೋಕ್ಕಾಗಲ್ಲ. ಬದುಕಬೇಕಲ್ಲ ಅಂತ ಬದುಕಬೇಕು ಅಷ್ಟೆ. ಅಯ್ಯೋ ಥೂ ಬಿಡ್ತುವನು, ಇದಕ್ಕೆ ಇಂಥ ದೊಡ್ಡ ದೊಡ್ಡ ಮಾತ್ಕೊಳಾಡೇ. ಸರಿಯಾಗಿದೆ ನೀನು ಬೇಕನ. ಸಾಯನಿಲ್ಲ ಬದುಕಬೇಕು ಅಂದರೆ ಏನು ಅರ್ಥ? ಒಂಚೂರ ನೆಟ್ಟಿಗೆ ಮಾತಾಡೋದು ಕರಿ ನೀನು. ಮಗ ಮನೇಲಿ ಮಗ ಇಟ್ಕೊಂಡು ಗಂಡನ ಇಟ್ಕೊಂಡು ಅಂತ ಒಳ್ಳೆ ಸಂಸಾರ ಇಟ್ಕೊಂಡು ಹಿಂಗೆ ಮಾತಾಡ್ತಿದೆ ಅಲ್ಲ. ಏಳನ್ನ ಫೋನ್ ಮಾಡಿ ನಿಮ್ಮ ಮಗುಂಗೆ. ಅಯ್ಯೋ ಏನು ಹೇಳಿದ್ರಿ ಏನು ಪ್ರಯೋಜನ ಬಾ ಆಂಟಿ. ಮಗ ನಾನು ನಿಮ್ಮ ಹೂವು ಇದ್ದಂಗೆ ಅಲ್ವಾ? ಏನಾಯ್ತು ಹೇಳು, ಕೇಳ್ದೆ ಕಾಂತನ ಏನನ್ನ? ಅಯ್ಯೋ ಆಂಟಿ ಏನು ಹೇಳೆ ಆಂಟಿ, 7:30 ಆಗಿತ್ತು ಅವ್ನು ಬಂದು ನಾನು ನಮ್ಮ ಪಾಪಗೆ ಹೇಳ್ಕೊಟ್ಟಿದ್ದೀನಿ, ನಮ್ಮ ಜಸ್ಸುಗೆ. ಅಪ್ಪ ಬಂದಾಗ ಹೇಳಪ್ಪ ನನಗೆ ತಮ್ಮ ಇಲ್ಲ ತಂಗಿ ಬೇಕು ಅಂತ ಹೇಳಪ್ಪ ಅಂತ ಹೇಳ್ಕೊಟ್ಟಿದ್ದಿ. ಅವನು ಬಂದಾಗ ಹೇಳದ್ನ ಹಿಂಗೆ ನಂಗಿಲ್ಲ ಬೇಕು ಅನ್ಕೊಂಡು ಹೇಳದ್ನ. ನಾನು ಹಂಗೆ ಮಾತಾಡ್ತಾ ಇದ್ದಿ. ಅವನು ಆ ಗಂಡನ್ನ ಸುಮ್ಮನೆ ಮಾಡಿಸ್ಬಿಟ್ನ. ಅದು ಇದು ತಿಂಡಿ ಸಿಗಲ್ಲ ಅದು ಇದು ಅಂದ್ಬಿಟ್ಟು ಆ ಗಂಡು ಸುಮ್ಮನೆ ಆಗೋಯ್ತು ಕಣಂಟಿ. ಆಗ ನಾ ಶುರು ಮಾಡ್ಕೊಂಡು ಅಲ್ಲ ಇದು ಅದಕ್ಕೆ ಹಂಗೆ ಫೋನಲ್ಲಿ ಫೋನ್ ಮಾಡಿದಾಗ ನೀನು ಹಂಗಂದೆ ಬೇಡ ನಮ್ಗೆ ಯಾವ ಮಗನು ಅಂತ. ಏನು EMI ಇದಾವಪ್ಪ ನಿಮಗೆ? ಏನಿದಾವು? ಏನು ತೊಂದರೆ ಕೊಟ್ಟಿದ್ದಾವು? ನಾವು ಅಂಥ ಕೈಲಾಗ್ದಿರೋರು ಬಡವರು ಭಟ್ರುಗಳೇ ಎಡೆ ಮಕ್ಕಳು ಮಾಡ್ಕೋತಾರೆ. ನಮ್ಗೆ ಏನಾಗಿದ್ದು ಇರೋದೊಂದು ಗಂಡು, ಇನ್ನೊಂದು ಹೆಣ್ಣು ಗಂಡು ಆದ್ರೆ ನಮಗೊಂದು ಆಸರೆ ಇಲ್ವಾ? ಒಂದು ಕಣ್ಣಲ್ಲ ಅಂತ ನಮಗೆ ಬ್ಯಾಡವಾ? ಏಳು ನೀನೇ ಅಂತ ಎಲ್ಲ ಅಂತಂದ್ರೆ ಸಾಫ್ಟಾಗಿ ಕೇಳ್ದು. ನಾನು ಏನೋ ಒಂದು ಜೋರು ಮಾಡಲಿಲ್ಲ ಮಟ್ನಿಲ್ಲ, ಏನು ಜಗಳ ಆಡಲಿಲ್ಲ ಕಣಂಟಿ. ಅವ್ರು ನಿಜವಾಗ್ಲೂ ನಾನು ತಿನ್ಕೊಂಡು ಅನ್ಗುವೆ, ನಾನು ಹಂಗೇನು ಮಾಡಿಲ್ಲ ಕಣಂಟಿ. ನಂಗೆ ಗೊತ್ತಿಲ್ವವ ಮಗಳೇ, ನೀನು ಎಂತ ಸಾಫ್ಟ್ಗಿತ್ತಿ ಅಂತ ಭಾಳ ಸಾಫ್ಟಾಗಿ ಮಾತಾಡಿದೆ ಕಣ. ಏಳು ಇನ್ನೇನನ್ನ ನೆಕ್ಸ್ಟ್ ಏನನ್ನ ಅದಕ್ಕೆ? ಅದೇ ಕಣಂಟಿ ಹೇಳ್ದು, ಹಿಂಗೆ ನೋಡು ಮಾಡು, 2 ಮಕ್ಕಳು ಮಾಡ್ಕೊಳ್ಳೋದ. ಈಗ ಒಂದು ಕಣ್ಣಲ್ಲ ಅಂತ ನಮ್ಗೆ ಈಗ ಇನ್ನೊಂದಾದರೆ ನಮ್ಗೆ ಚಂದ ಅಲ್ವಾ? ಎಂತೆಂಥವ್ರೆ ಮಾಡ್ಕೊತ ಕೂತವ್ರೆ ಅನ್ನೋದಕ್ಕೆ ತಗಿ ಅಂತ ತೆಗೆದ್ಬಿಟ್ಟು ನಾ ಕಣಂಟಿ. 3 EMI ಅವೇ ನನಗೆ, 3 EMI ಕಟ್ಟೋರು ಯಾರ? ಮಗ ಸಾಕೋರು ಯಾರ? ನಾನೇ ಎಲ್ಲ ಮಾಡ್ಕೋಬೇಕು ಮುಟ್ಬೇಕು. ನೀನು ಕೆಲ್ಸಕ್ಕೆ ಹೋಯ್ತಿದೆಯಾ ಮಾಡ್ತಾಯಿದೆಯಾ ನೀನು? ನಾನು 3 EMI ಕಟ್ಕೋಬೇಕು. ಆಗ ನಾನು ಅಂದು 3 EMI ಅಲ್ಲಪ್ಪ ಯಾವುದಪ್ಪ ಹೇಳ್ಕೊಡಪ್ಪ ನನಗೆ. 3 EMI ನಾನು ಮನೆ ಕಟ್ಟಿದೆಯಾ, ಉರುಳಿಸಿದೆಯಾ ಒಂದು ಮನೆಯ ನಮಗೆ ಅಂತಾನೆ? ಏನಾದ್ರು ಆಸ್ತಿ ತೆಗ್ದಿದೆಯಾ ಏನಕ್ಕೆ ಅಂತ ನೀನೇ ಕಟ್ಕೊ ಹೋಯ್ತಿದೆ, ನನಗೆ ಉತ್ತರ ಕೊಡು ಅಂತ ನಾನು ಹಿಡ್ಕೊಂಡು. ಆಗ ತಗೋದ್ನ ಕಣಂಟಿ ಎಲ್ಲನೂ ನನ್ನ ಮೇಲೆ ಹಾಕೋದನ್ನ. ನೀನು ಒಡವೆಗೆ ಹಾಕಿವ್ನಿ ಯಾವುದೋ ತಿಂಗಳಲ್ಲಿ ನಾನು ಅದು ಯಾವುದೋ ಲಾಂಗ್ ಸರ ದಬಾಕಿದ್ದಾನಂತೆ ಆಂಟಿ. ಲಾಂಗ್ ಸರಕ್ಕೆ ಎಷ್ಟಾಗ್ಬಿಟ್ಟದ ಆಂಟಿ? ಏನು 7 ಲಕ್ಷ ಆಗಿದ್ದೇನೋ. ಅದನ್ನೇ ಇಟ್ಕೊತಾನೆ EMI ಅಂತಪ್ಪ. ಅದು ಯಾವ್ದನ್ನ ತಗೊಂಡಿದ್ದಾನಂತೆ ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ, ಅವೆಲ್ಲ ತೀರಿಸ್ಕೊಡ್ಬೇಕಂತೆ, ಅವೆಲ್ಲ ತೀರಿಸ್ತಾ ಇದ್ದಾನಂತೆ. ಏನು ಹೇಳೆ ಆಂಟಿ, ಏನು ಹೇಳಾಯ್ತಕ್ಕ? ನಾನು ಅದಕ್ಕೆ ಕಲ್ಲಾಗ್ಬಿಟ್ಟು ಕಣಂಟಿ, ನನಗೆ ಬೇಜಾರೇ ಹಿಡ್ದೋಯ್ತು. ಇನ್ನೇನು ಹೇಳೆ, ಏನು ಮಾತಾಡೋಕ್ಕೆ ಇಲ್ವಲ್ಲ. ನಂಗೆಲ್ಲ ಮಾತಾಡಿದಾಗ ಭಾಳ ಬೇಜಾರಾಗೋಯ್ತು ಕಣಂಟಿ. ನನಗಂತೂ ನಿಜವಾಗ ನಿಜ ಹೇಳ್ಕೊಬೇಕಂದ್ರೆ ಅಲ್ಲ ಕಣಂಟಿ, ಅಂತ ಏನೂ ಇಲ್ದಿರ ಮನೆಯಲ್ಲಿಂದ ಬಂದಿರೋವಳಿಯೇ ಅಚ್ಚುಕಟ್ಟಾಗಿ ಬಾಳ್ತಾವಳೆ ಎಟ್ಟಿಲಿ. ನನಗೇನಂಟಿ ಹಣೆ ಬರ ಅಂತ ನಮ್ಮವ್ವ ಅವರು ಅನುಕೂಲವಾಗಿದ್ರು. ಇಲ್ಲಿ ನನ್ನ ಗಂಡ ಆಫೀಸು, ನನ್ನ ಗಂಡ ಒಳ್ಳೆ ಕೆಲಸದಲ್ಲವನೇ ಅಂದ್ಬಿಟ್ಟು ನನಗೆ ಮದುವೆ ಮಾಡಿಕೊಟ್ರು. ಈ ಗಂಡು ಕೆಲಸದಲ್ಲ ಅದೇ ಅಂದ್ಬಿಟ್ಟು ಹಣ ಆಸ್ತಿ ಅದೇ ಅನ್ಕೊಂಡು ಇಲ್ಲಿ ಇನ್ನೊಂದು ಮಗ ಮಾಡ್ಕೊಳಕ್ಕೂ ಹಿಂಗೆ ಯೋಚನೆ ಮಾಡೋಂಥ ಗಂಡ ಸಿಕ್ಬಿಟ್ನಲ್ಲ ಆಂಟಿ. ಅದೇವು ಏನಂಟಿ ಕೆಲಸ ಮಾಡೋನು? ಅದೇ ಯಾವುದೋ ಬಡ್ಡಿ ವ್ಯವಹಾರ ಫೈನಾನ್ಸು ಅನ್ಕೊಂಡು ನಿಂತವನೆ. ಅವನಂತವನು ಅಚ್ಚುಕಟ್ಟಾಗಿ ಬಾಳ್ತವನೆ. ಎಡ್ತೀಯ ಅಂತ ಬಡವ್ರ ಮನೇಲಿ ಹೆಣ್ತಂದ್ರು ಅಚ್ಚುಕಟ್ಟಾಗಿ ನೋಡ್ಕೊತವನೆ. ಇವನಿಗೆ ಏನಂಟಿ ಬಂದಿರೋದು? ಏನು ಮಾಡ್ಕೊಂಡಾನೆ ಆಂಟಿಗೆ ಬರೋ ಸ್ಯಾಲ್ರಿ ಎಲ್ಲನೂ? ನನಗಂತೂ ಆಂಟಿ ನಿಜವಾಗ್ಲೂ ನೆನ್ನೆ ಸತ್ತೋಗವ ಅನ್ಸ್ಬಿಟ್ಟಿದ್ದು ಕಣಂಟಿ. ಅಯ್ಯೋ ಮಗ ಸಮಾಧಾನ ಮಾಡ್ಕೊಳ್ಬೇಡಕನವ, ಅವ್ರು ಬಂದದ ಸುಮ್ಮನಿರು. ಅವ್ರವ್ರು ತಂದಿರ ಹಣೆ ಬರ ಏನು ಮಾಡೋಕ್ಕದ್ದು? ಇಂಥ ಗಂಡ ಸಿಗ್ತಾನೆ ಅಂತ ನೀನು ಅನ್ಕೊ ಬಂದಿದ್ಯಾ? ಅಚ್ಚುಕಟ್ಟಾಗಿ ಏನು ಅಷ್ಟಷ್ಟು ಚಿನ್ನ ಒರ್ಸಿ ಮದುವೆ ಮಾಡಿದ್ರಲ್ಲವ, ಏನಕ್ಕವ ಬಂದಿರೋದು? ಸುಮ್ಮನಿರು ಮಗಳೇ, ಅಳ್ಬೇಡ ಇರವ ಆಯಿತು.
ಹತ್ರ ಬಂದದ ಏನು ಮಾಡಿ ಯಾರು ಕೇಳಿಸ್ಕೊಬಿಟ್ರೆ ಇರವ ಮುದುಕಿ ಕೇಳಿಸ್ಕೊಬಿಟ್ರೆ ಅದನ್ನೇ ದೊಡ್ಡ ರಂಪ ಮಾಡಾಕ್ಬಿಡ್ತಾಳೆ ಎಲ್ರಿಗೂ ಹೇಳ್ಕೊಂಡು ಅಳ್ತಿದ್ಲು ಮಾಡ್ತಿದ್ಲು ಏನಕ್ಕೆ ಕೇಳ್ರಿ ಅನ್ಕೊಂಡು ಯಾಕೆ ಬೇಕು ಸುಮ್ಮನಿರು ನಿಮ್ಮ ಅತ್ತೆನಿ ಯಾರು ನೀನು ಪರವಾಗಿಲ್ಲ ಕಣವ ನಾನು ಒಬ್ಬ ಬಿಟ್ಕೊಂಡ್ರೆ ಸುಮ್ಮನಿರು ನೀನು ಏನು ಮಾಡೋಕ್ಕಾದಂಟಿ ನನ್ನ ಹಣೆ ಬರ ಯಾರು ಪರ ಪಟ್ಕೊಂಡು ನನಗೇನಾಗಬೇಕು ಕಟ್ಕೊಂಡಿರೋ ಗಡ್ಡನೇ ನನ್ನ ಪರ ಇಲ್ಲ ಅಂದಮೇಲೆ ಯಾರ ಪರ ಕಟ್ಕೊಂಡು ನನಗೆ ಏನಾಗಬೇಕಂಟ್ಯೋ ಆಯ್ತು ಇರು ಸಮಾಧಾನ ಮಾಡ್ಕೊ ಬೇಡ ಸುಮ್ಮನಿರು ಕೇಳಿಸ್ಕೊಬಿಟ್ಟರು ನಮ್ಮವ್ವ ಆಂಟಿ ನಮ್ಮವ್ವಂಗೆ ಫೋನ್ ಮಾಡಿದ್ರೆ ನನಗೆ ಉಗಿತಾಳೆ ಗಂಡನ್ನ ನೆಟ್ಟಿ ಒಂದು ಮುಷ್ಟಿಲಿ ಇಟ್ಕೋ ಉಗಿ ಮಾಡು ಅಂತಾಳೆ ಆಂಟಿ ಇವನು ಉಗಿದ್ರು ಬೊಗ್ಗ ಅಂತ ಗಂಡ್ಸಲ್ಲ ಕಣಂಟಿ ನಮ್ಮ ಅತ್ತೆ ನಮ್ಮವ್ವ ಏನು ಅನ್ಕೊಂಡವಳೆ ಅಂದರೆ ಎಲ್ಲ ನಮ್ಮ ಅಪ್ಪನಂಗೆ ಇರ್ತಾರೆ ಎಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಗಂಡಿನೂ ಹಂಗೆ ಬಿದ್ದಿರ್ತಾರೆ ಅನ್ಕೊಬಿಟ್ಟವಳೆ ಈ ನನ್ನ ಮಗ ನನ್ನ ಕಟ್ಕೊಂತಿರೋ ನನ್ನ ಮಗ ಹಂಗಲ್ಲ ಅಂತ ಅವಳು ಗೊತ್ತಾಯ್ತಾ ಇಲ್ಲ ಕಣಂಟ್ಯೋ ನನ್ನ ಅರ್ಥವೇ ಮಾಡ್ಕೊಳ್ಳೋಳು ನನಗೆ ಬೈತಾಳೆ ನಿನಗೆ ಅಷ್ಟು ಗೊತ್ತಾಗಲ್ವಾ ನೀನು ಹಿಂಗೆ ಇಷ್ಟು ನನ್ನ ಮಗಳಾಗಿ ನೀನು ಈ ಥರ ಅನುಭವಿಸ್ಬೇಕಾ ನನ್ನ ಬುದ್ಧಿ ನಿಂಗೆ ಬರ್ನೇ ಇಲ್ವಲ್ಲ ಎಲ್ಲ ಅಪ್ಪನ ಬುದ್ಧಿ ಬಂದಿದ್ದೇನೋ ಲೋಪರು ಅನ್ಕೊಂಡು ನನಗೆ ಬೋದಿಟ್ಲು ಕಣಂಟಿ ಫೋನ ನನಗೆ ಎಷ್ಟು ನನ್ನ ಸತ್ತೆ ಹೋಗ್ಬಿಡ ಹೋಗಿ ಪಟ್ನೆ ಹೇಳಾಕಬಿಡವ ಅನ್ನಿಸ್ಬಿಡ್ತು ಕಣಂಟು ಮಗ ಸುಮ್ಮನೆ ಅಳ್ಬೇಡ ಆಯ್ತಿರುವ ಅಳ್ಬೇಡ ಇರವ ನಾನಿಲ್ಲವ ನಿಮ್ಮ ಅವ್ನಂಗೆ ಇಲ್ಲಿ ನನಗೆ ನಿಮ್ಮ ಅವ್ವಂಗೆ ಅರ್ಥ ಆಗದೆ ಇರ್ಬೋದು ನನಗೆಲ್ಲ ಅರ್ಥ ಆಯ್ತು ನಿನ್ನ ಸಮಸ್ಯೆಗಳೆಲ್ಲ ನಿಮ್ಗೆ ಏನೇನು ಅನ್ಭವಿಸ್ತಾ ಇದೆ ಇಲ್ಲೇನು ಎತ್ತ ಆ ಕಾಂತಿ ಹೆಂಗೆ ಎಲ್ಲ ನಂಗೆ ಗೊತ್ತಿಲ್ವಾ ಅಯ್ಯೋ ಸುಮ್ಮನಿರು ಮಗಳೇ ನಿನಗೆ ಕಪಟ ಇಲ್ಲ ನಿನಗೆ ರೋಹಿಣಿ ಹೆಂಗೆ ಒಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡು ನೈಸಾಗಿ ಮಾತಾಡೋಕ್ಕೆ ಬರಲ್ಲ ಅಯ್ಯೋ ಏನು ಮಾಡ್ಯವ ನಿನ್ನಂತ ಮುಗ್ಧ ಹೆಣ್ಣಿಗೆ ಹಿಂಗೆ ಆಗೋದು ಏನು ಮಾಡೇ ಅಳ್ಬೇಡ ಸುಮ್ಮನಿರು ಇರೋ ಅಳ್ಬೇಡ ನಾನಿಲ್ವಾ ಸುಮ್ಮನಿರು ಮಗ ನೀನು ಒಳಕ್ಕೆ ಹೋಗಬೇಡ ನಾನು ನಿನ್ಗೊಂದು ಪಿಲಾನ್ ಹೇಳ್ಕೊಡ್ತೀನಿ ಆ ಪಿಲಾನ್ ಹಂಗೆ ಮಾಡ್ಕೊ ಹೋಗವ ಅಯ್ಯೋ ನಂಟಿ ಯಾ ಪಿಲಾನು ನಡೆಯಲ್ಲಕ್ಕನಂಟಿ ಅವ್ನು ಮುಂದೆಯೋ ನೋಡೋದಕ್ಕ ನಾವು ಏನಾದ್ದು ಅಂತ ನಿಮ್ಮ ಅತ್ತೆ ಮಗ ಡೈರೆಕ್ಟಾಗಿ ನೀನು ಹೋಗಿ ಹೇಳೋಕದ್ದ ಹೇಳಿದ್ರೆ ಏನಂದರು ನಿಮ್ಮ ಸಂಸಾರಕ್ಕನವ ನಿಮ್ಗೆ ಹೆಂಗೆ ನಡೀತೆ ಅನ್ಕೊಂಡು ಇರ್ತಿರ್ಬಿಟ್ಕೊಂಡಿದ್ದು ಅಂತಾರೆ ಅದೇ ಈಗ ನೀನು ಏನಕ್ಕೆ ಅಟ್ಟಿಲ್ ಕೂತಿದೆ ಏನೂ ಮಾಡ್ತಾ ಇಲ್ಲ ನಾನೇ ಎಲ್ಲನೂ ಕಟ್ಕೊ ಹೋಯ್ತಾವನಿ ನಾನೇ ಸಂಸಾರದ ಜವಾಬ್ದಾರಿ ತಗೊಂಡಿನಿ ಅಂತ ತಾನೇ ನಂಗೆ ಆಡ್ತಾ ಇರೋದು ನಿನ್ನ ಗಂಡ ಈಗ ನೀನು ತಗೋ ಜವಾಬ್ದಾರಿಯ ಆಗ ಏನು ಮಾಡೋಣ ಹಾಗೆ ಮಾತುಗಳು ಆಡೋದ ಅವಶ್ಯಕತೆ ಇರೋದಿಲ್ವಲ್ಲ ಅವನಿಗೆ ಏನು ಹೇಳ್ತಾರೆ ಆಂಟಿ ಏನು ಜವಾಬ್ದಾರಿ ತಗೊಳ್ಳಿ ನಾನು ನನಗೇನು ಗೊತ್ತಿಲ್ವಲ್ಲ ಆಂಟಿ ನಾನು ಏನು ಓದೋಣ ಏನಾರ ಕೆಲ್ಸಕ್ಕೆ ಹೋದನ ಕಾಸು ಸಂಪಾದನೆ ಮಾಡೋಣ ಏನು ಹೇಳ್ತೀರಿ ಆಂಟಿ ನೀನು ಅದನ್ನೇ ಹೇಳ್ತಿರೋದು ಈಗ ನೀನು ಏನು ಸಂಪಾದನೆ ಮಾಡ್ತಾ ಇಲ್ಲ ಅಂತ ತಾನೇ ಅವನು ಹಂಗೆ ಆಡ್ತಿರೋದು ನೀನು ಸಂಪಾದನೆ ಮಾಡು ನೀನು ಹೋಗು ಕೆಲಸಕ್ಕೆ ಆಂಟಿ ನನಗೆ ಯಾವ ಕೆಲಸ ಕೊಟ್ಟಾರ ಆಂಟಿ ಈಗ ಯಾವ ಕೆಲಸಕ್ಕೋನಿ ಮೊದಲು ಓನಿಲ್ಲ ಮಾಡಲಿಲ್ಲ ಈಗ ಯಾವ ಕೆಲಸ ಕೊಟ್ಟಾರ ಆಂಟಿ ನನಗೆ ಅದಕ್ಕೆ ಹೋಗೋಕ್ಕಾಗಕ್ಕಿಲ್ಲ ಅಂತ ನಿನ್ನ ಗಂಡನಂತವನು ಹೋಯ್ತಾನೆ ನೀವು ಹೋಗೋಕ್ಕಾಗಕ್ಕಿಲ್ವಾ ಅಯ್ಯೋ ಅವ್ನು ಓದೋನಕ್ಕನಂಟಿ ಓದೋನ ಮಾಡವನೇ ಮೊದಲಿಂದ ಹೋಯ್ತಾನೆ ಮಾಡ್ತಾನೆ ಅವ್ನು ಮೊದಲಿಂದ ಅದೇ ಕೆಲ್ಸಕ್ಕೆ ಹೋಯ್ತಾನೆ ಸಂಪಾದನೆ ಮಾಡ್ತಾನೆ ನಾನು ಇಲ್ಲಿಂದ ಆಂಟಿ ಯಾರು ಸೇರಿಸ್ಕೊಂಡಾರ ಆಂಟಿ ನನ್ನ ಮಗ ಸಂಪಾದನೆ ಮಾಡ್ತೀವಿ ಏನಾದ್ರು ಸಾವಿರದಾರಿ ಸರಿಯಾ ಈಗ ನೀನು ಒಂದ್ಸತಿ ದುಡಿಯೋಕ್ಕೆ ಶುರು ಮಾಡಿದ್ರೆ ನೀನು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹೇಳ್ತಾವನಿಯಲ್ಲ ಎಲ್ಲ ನಿನಗೆ ಶರಣ ಅನ್ಬೇಕು ನಿಂತ ಕೈಯಲ್ಲಿ ಕಾಸಿಲ್ಲ ಅಂತಾನೆ ಹಿಂಗೆ ಆಡಿಸ್ತಿರೋದು ಈಗ ನಿಮ್ಮ ಅವ್ರನ್ನು ನಂಬ್ಕೊ ಕುತ್ಕೊಳ್ಳೋಕದ್ದ ನೀನು ಅವ್ರ ಆಸ್ತಿ ಇರ್ಬೋದು ಹಣ ಇರ್ಬೋದು ಈಗ ನನಗೆ ತಿಂಗಳು ಸಂಬಳ ಕೊಡಿ ಏನಕ್ಕದ್ದ ನಿಮ್ಮ ಅವ್ವನ್ನ ಈಗ ನೋಡು ಏನು ಅರ್ಥ ಮಾಡ್ಕೊಳ್ದೆ ನೀನೇನು ಅವ್ರ ಕೈ ಕೆಳಗೆ ನೀನು ಅವ್ರನ್ನೆಲ್ಲ ಕೈಲಿ ಮುಷ್ಟಿಲಿ ಇಟ್ಕೊಂಡಿಲ್ಲ ನಿನ್ನ ಗಂಡನ ನಾನು ಅನ್ನಂಗಲ್ಲ ಅಂದ್ಬಿಟ್ಟು ಫೋನ್ ಇಟ್ಲು ನಿಮ್ಮವ್ವ ಈಗ ನಾನೇ ನಿನ್ನ ಅರ್ಥ ಮಾಡ್ಕೊಂಡು ನಿಂಗೆ ಹೇಳ್ಕೊಡ್ತಾವನಿ ಕೇಳಿಸ್ಕೊ ಯಾರು ನಿನ್ನ ತಡೆಯೋಕ್ಕಾಗಲ್ಲ ನೀನು ಒಂದೆರಡು ಕಾಸು ಸಂಪಾದನೆ ಮಾಡಿ ಅವ್ನು ಕೊಟ್ಬಿಟ್ಟು ಹಾಕಿ ಕೇಳು ನೀನು ನಾನು ದುಡಿತಾವನಿ ತಾನೇ ನಾನು ಏನಾರು ಇದು ಮಾಡ್ತಿದ್ದಾನ ಪೋಲ್ ಮಾಡ್ತಿದ್ದಾನ ಅಂದ್ಬಿಟ್ಟು ಪ್ರತಿಯೊಂದು ನೀನು ಆಗ ಲೆಕ್ಕ ತಗೋಬೋದು ಸರಿಯಾ ನೀವು ಹೇಳ್ಕೊಡ್ತೀನಿ ನಾನು ಏನು ಮಾಡಬೇಕು ನೀನು ಅಂತ ಸರಿಯಾ ನಾನು ಹೆಂಗೆ ನನ್ನ ಗಂಡನ್ನ ಅದವಾಗಿ ಇಟ್ಕೊಂಡಿದ್ದೀ ದಾರಿ ತಗೊಂಡಿದ್ದೀವಿ ಅವೆಲ್ಲ ಟೆಕ್ನಿಕ್ಗಳ ನಾನು ನಿಂಗೆ ಹೇಳ್ಕೊಡ್ತೀನಿ ಕವ ನೀನೇನು ಟೆನ್ಷನ್ ತಗೋಬೇಡ ಆಂಟಿ ನನಗೇನು ಗೊತ್ತಾಯ್ತಿಲ್ಲ ಕಣಾಂಟಿ ನೀನೇ ದಾರಿ ತೋರಿಸ್ಬೇಕು ನಂದು ಯಾವ ಜನ್ಮದಲ್ಲಿ ನಮ್ಮ ಅವನ ಕೊಟ್ಟಿದ್ಯಾ ಕಣ ಆಂಟಿಯೋ ವೀಕ್ಷಕರೇ ನೋಡ್ತಾ ಇರಿ ಕವನನ್ನ ಹೆಂಗೆ ಅವಳನ್ನ ಇಂಡಿಪೆಂಡೆಂಟ್ ಮಾಡಿ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಹಂಗೆ ಮಾಡ್ತೀನಿ ಆಮೇಲೆ ಹೆಂಗೆ ಎಲ್ರಿಗೂ ಅವಮಾನ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇರಿ ಯಾವ ಕೆಲಸಕ್ಕೆ ಹೋಯ್ತಾಳೆ ನಮ್ಮ ಕವನ ಮುಂದೆ ಎಪಿಸೋಡ್ಗಳಲ್ಲಿ ಬರ್ತದೆ ನೋಡಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಬರ್ತೀನಿ